ಕ್ಷಣಗಣನೆ ಶುರುವಾಗಿದೆ. ವಿಧಾನಮಂಡಲದ ಬಜೆಟ್ ಅಧಿವೇಶನಕ್ಕೆ ವಿಧಾನಸೌಧ ಕೂಡ ರೆಡಿಯಾಗಿದೆ. 11 ಗಂಟೆ ಅಥವಾ 11:15 ರಾಜ್ಯಪಾಲರ ಭಾಷಣ ಕೂಡ ಇದೆ. ಈ ನಡುವೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿಯ ಮಹಾಪ್ಲಾನ್. ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸೋದಕ್ಕೆ ಬಿಜೆಪಿಯವರು ನಿರ್ಧಾರ ಮಾಡ್ತಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಧಾನಮಂಡಲದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಇವತ್ತಿನಿಂದ ಫೆಬ್ರವರಿ 15 ತನಕ. ಇವತ್ತು ಮೊದಲ ದಿವಸ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಆದರೆ ಈ ಭಾಷಣಕ್ಕೆ ಅಡ್ಡಿಪಡಿಸುತ್ತಾರೆ ಭಾರತೀಯ ಜನತಾ ಪಕ್ಷದವರು ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ಶಾಸಕರಿಗೆ ಶಾಸಕಾಂಗ ಪಕ್ಷದ ನಾಯಕ ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ. ರಾಜ್ಯಪಾಲರು ಭಾಷಣಕ್ಕೆ ಪಡಿಸಬೇಕು. ರಾಜ್ಯಪಾಲರ ನಡೆ ಈ ಕ್ಷಣಕ್ಕೆ ಏನೇನೆಲ್ಲ ಆಗುತ್ತೆ ಅನ್ನೋದು ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಸಭಾತ್ಯಾಗವನ್ನು ಮಾಡಬಹುದು, ಇಲ್ಲ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದು. ಆದರೆ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಸಭಾತ್ಯಾಗ ಮಾಡಲ್ಲ, ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡುತ್ತಾರೆ ಭಾರತೀಯ ಜನತಾ ಪಕ್ಷದವರು ಅಂತ ಈ ಕ್ಷಣ ಬರ್ತಾ ಇದೆ. ಯಾಕೆ ಅಂದರೆ ದೋಸ್ತಿ ಸರ್ಕಾರದಲ್ಲಿ ಸಂಖ್ಯಾಬಲ ಇಲ್ಲ ಅಂತ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಸಭಾತ್ಯಾಗ ಮಾಡದೆ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಈ ಕ್ಷಣ ಬರ್ತಿರೋದಂತಹ ಬ್ರೇಕಿಂಗ್ ನ್ಯೂಸ್. ಆಗ ರಾಜ್ಯಪಾಲರು ಏನೆಲ್ಲ ಮಾಡಬಹುದು ಅನ್ನೋದು ಈ ಕ್ಷಣಕ್ಕೆ ದೊಡ್ಡ ಮಟ್ಟದ ಕುತೂಹಲ. ರಾಜ್ಯಪಾಲರು ಏನು ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ಸಾಧ್ಯತೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿಧಾನಸಭೆಯಲ್ಲಿ ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುವಂಥ ಚಾನ್ಸಸ್ ಇದೆ. ಆಮೇಲೆ ನಾನು ರಾಜ್ಯಪಾಲರ ನಡೆಗೆ ಬರ್ತೀನಿ. ರಾಜ್ಯಪಾಲರ ಭಾಷಣಕ್ಕೆ ಮೊದಲು ಬಿಜೆಪಿ ಅನುವು ಮಾಡಿಕೊಡ್ಬೋದು, ಭಾಷಣ ಮಾಡಿ ಆಮೇಲೆ ನೋಡೋಣ ಅಂತ. ಸೊ ಹಾಗಾಗಿ ರಾಜ್ಯಪಾಲರ ಭಾಷಣ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಕೈ ಅತೃಪ್ತರು ಗೈರಾದರೆ, ಯಾರು ಹೇಳ್ತಿದ್ದೀವಿ 4-5 ಜನ ಕಾಂಗ್ರೆಸ್ನ ಶಾಸಕರು ಅಂತ, ಅವರು ಈ ಅಧಿವೇಶನಕ್ಕೆ ಬರದೇ ಹೋದರೆ ಆಗ ಬಿಜೆಪಿ ಬಂದಿಲ್ಲ, ಅವರ ಪಕ್ಷದವರೇ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಅಸಮಾಧಾನ ಇದೆ ಅಂತ ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಬಹುದು. ರಾಜ್ಯಪಾಲರ ಭಾಷಣದ ಕೆಲವು ಅಂಶಗಳಿಗೆ ವಿರೋಧವನ್ನು ಕೂಡ ಪ್ರತಿಪಕ್ಷಗಳಾಗಿ ವ್ಯಕ್ತಪಡಿಸಬಹುದು. ಏಕೆಂದರೆ ಅದು ಸರ್ಕಾರವ ಬರೆದುಕೊಟ್ಟಿರುವಂಥ ಭಾಷಣ ಆಗಿರುತ್ತೆ. ರಾಜ್ಯಪಾಲರು ಪ್ರೆಸೆಂಟ್ ಮಾಡ್ತಾರೆ ಒಂದು ಸಮ್ಮಿಶ್ರ ಸರ್ಕಾರದ ಪರವಾಗಿ. ಸೊ ಹಾಗಾಗಿ ವಿರೋಧ ಪಕ್ಷದಲ್ಲಿರೋರು ಅದನ್ನು ಒಪ್ಪದೆ ವಿರೋಧ ವ್ಯಕ್ತಪಡಿಸಬಹುದು. ಮೇಲಿನ 2 ಅಂಶಗಳನ್ನು ಮುಂದಿಟ್ಟುಕೊಂಡು ಗಲಾಟೆ ಕೂಡ ಮಾಡಬಹುದು. ಒಂದು, ಸುಮ್ಮನೆ ಸರ್ಕಾರ ತಪ್ಪು ದಾರಿಗೆ ಎಳಿತಾ ಇದೆ, ನಿಮ್ಮನ್ನ ಎಲ್ಲರನ್ನೂ ದಾರಿ ತಪ್ಪಿಸ್ತಾ ಇದೆ ಅಂತ ಒಂದು, ಜೊತೆಗೆ ಪಕ್ಷದವರೇ ಬಂದಿಲ್ಲ ಶಾಸಕರು ಅಂತ ಇನ್ನೊಂದು. ಸೊ ಹಂಗಾಗಿ ಎರಡನ್ನೂ ಇಟ್ಕೊಂಡು ಗಲಾಟೆ ಎಬ್ಬಿಸ್ಬೋದು. ರಾಜ್ಯಪಾಲರ ಭಾಷಣಕ್ಕೆ ತಡೆಯೊಡ್ಡದೆ ಗೌರವಯುತವಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಮಾಡದೆ ಭಾಷಣ ಮುಗಿದ ಬಳಿಕ ಅತೃಪ್ತರಿಂದ ರಾಜೀನಾಮೆಯನ್ನು ಕೊಡಿಸಬಹುದು. ಫೈನಲಿ ರಾಜ್ಯಪಾಲರು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಶೆಡ್ಯೂಲ್ ಪ್ರಕಾರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ಬೋದು ರಾಜ್ಯಪಾಲರು, ಈಗಾಗಲೇ ನಿಗದಿಪಡಿಸಿದಂತೆ. ಆಗ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಏನಾದರೂ, ನಾನಾಗಲೇ ಹೇಳಿದ್ನಲ್ಲ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡೋದು ಅಂತ, ಆ ಥರ ಏನಾದರೂ ಮಾಡಿ ಅಡ್ಡಿಪಡಿಸಿದ್ರೆ ಭಾಷಣ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮಾನ್ಯ ಘನತೆವೆತ್ತ ರಾಜ್ಯಪಾಲರಿಗೆ ಅನ್ನಿಸಿದರೆ ಭಾಷಣವನ್ನು ಮೊಟಕುಗೊಳಿಸಿ ಅಲ್ಲಿಂದ ಹೊರಗೋಗೋದು. ಭಾಷಣವನ್ನು ಮಂಡಿಸಿ ಜಂಟಿ ಅಧಿವೇಶನದಿಂದ ತೆರಳುವುದು. ಇದಾದ ಮೇಲೆ ಈ ಗಲಾಟೆ ಎಲ್ಲ ಆಗಿರುತ್ತೆ. ಭಾಷಣ ಮಾಡೋಕ್ಕಾಗುತ್ತೋ ಅಥವಾ ಆಗಲ್ವೋ, ಒಟ್ಟಿನಲ್ಲಿ ಇಡೀ ಅವರ ಭಾಷಣ ಮುಗಿದು ಅಲ್ಲಿ ಹೋದ ಮೇಲೆ ಗಲಾಟೆ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ವಿವರಣೆಯನ್ನು ಪಡ್ಕೊಳ್ಳಬಹುದು. ಘನತೆವೆತ್ತ ರಾಜ್ಯಪಾಲರು ಯಾಕಾಯಿತು, ನಿಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ವಾ, ಏನಾಯಿತು, ಇದನ್ನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಯಾಕಾಯಿತು, ರಾಜ್ಯಪಾಲರ ಭಾಷಣಕ್ಕೂ ಯಾಕೆ ಅವರು ಗಮನ ಕೊಡಲಿಲ್ಲ, ಈ ಥರದ ಒಂದು ಹಲವಾರು ಕ್ಲಾರಿಫಿಕೇಷನ್ಗಳನ್ನು ಪಡೆದುಕೊಳ್ಳುವುದು.
ನಂಬರ್ 5, ಅತೃಪ್ತರ ರಾಜೀನಾಮೆ ಕೊಟ್ಟರೆ ಅದಾದಮೇಲೆ ಅದ್ರ ಬಗ್ಗೆ ವಿವರಣೆಯನ್ನು ಪಡ್ಕೊಳ್ತಾರೆ ಮುಖ್ಯಮಂತ್ರಿಗಳಿಂದ. ಫೈನಲಿ ರಾಜೀನಾಮೆ ಕೊಡೋದು ಯಾರ ಹತ್ರ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೀಕರ್ ಹತ್ರ. ಸೊ ಹಾಗಾಗಿ ರಾಜೀನಾಮೆ ಅಂಗೀಕಾರ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅವರಿಂದ ವಿವರಣೆಯನ್ನು ಕೂಡ ಪಡೆದುಕೊಳ್ತಾರೆ ಘನತೆವೆತ್ತ ರಾಜ್ಯಪಾಲರು. ಬಗ್ಗೆ ಅತ್ಯಂತ ಗೌರವದಲ್ಲಿರ್ತೇವೆ. ಅದಿರುವಂಥ ಪರಿಸ್ಥಿತಿ ಏನಾಗುತ್ತೆ ನಮಗೆ ನೀವು ನೋಡ್ತಿರುವಂತಹ ಬೆಳವಣಿಗೆಗಳು, ಒಂದು ಕಡೆ ಯಡಿಯೂರಪ್ಪನವರ ನಿವಾಸ, ಇನ್ನೊಂದು ಕಡೆ ವಿಧಾನಸೌಧ, ಮಗದೊಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ HD ಕುಮಾರಸ್ವಾಮಿ ಅವರು. ಒಟ್ಟಿನಲ್ಲಿ ಕಂಪ್ಲೀಟ್ ರಾಜಕಾರಣದಲ್ಲಿ ಬಿರುಸಿನ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಇವತ್ತು ಬಜೆಟ್ ಅಧಿವೇಶನದ ಮೊದಲ ದಿವಸ. ಬಜೆಟ್ ಮಂಡನೆ ಆಗೋದು ಫೆಬ್ರವರಿ 8 ಶುಕ್ರವಾರ. ಬಜೆಟನ್ನು ಮಂಡಿಸ್ತಾರಾ ಕುಮಾರಸ್ವಾಮಿ? ಅವಕಾಶ ಆಗುತ್ತಾ? ಅಥವಾ BJPಗರು ಇದುವರೆಗೆ 8 ತಿಂಗಳಿನಲ್ಲಿ ಆಗಾಗ ಕೇಳಿ ಬರುತ್ತಿರುವ BJP ಆಪರೇಷನ್ ಕಮಲ ಅಂತಾನೋ, ಅಥವಾ ಅದಕ್ಕೆ ಹಳೆ ಕನಸಿನ ಹೊಸ ರೂಪ ಆಪರೇಷನ್ ರಾಕೆಟ್ ಅಂತಾನೋ? ಸೊ ಈ ಥರದ ಬೆಳವಣಿಗೆ ನೋಡಿದಾಗ ಈಗಲೂ ಅದು ಜೀವಂತವಾಗಿದೆ. ಮತ್ತು ಆ ಜೀವಂತಿಕೆ ಇನ್ನು ಮುಂದೆ ಸಕ್ಸಸ್ ಆಗಿ ಮುಂದಕ್ಕೆ ಹೋಗುತ್ತಾ, ಅಥವಾ ಇಲ್ಲಿಗೆ ಅದರ ಕಥೆ ಮುಗಿಯುತ್ತಾ? ಹಿಟ್ ಔಟ್ ಆರ್ ಗೆಟ್ ಔಟ್ ಅನ್ನೋ ರೀತಿಯಲ್ಲಿ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತ ರಾಜಕಾರಣದ ವಿಶ್ಲೇಷಕರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇದೀಗ ಭಾರತೀಯ ಜನತಾ ಪಕ್ಷದವರು ಫೈನಲ್ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂತ. ಇನ್ನೊಂದು, ಈಗಾಗಲೇ ನಮ್ಮನ್ನು ಹಲವಾರು ಬಾರಿ ನೀವು ಕೆಣಕಿ ಸೋತಿದ್ದೀರಿ, ಗೆಲ್ಲೋ ಲಕ್ಷಣ ನಿಮಗಿಲ್ಲ, ನಮಗೆ ಗೊತ್ತು ನಾವೇನು ಮಾಡಬೇಕು ಅಂತ. ನೀವು ಚಾಪೆ ಕೆಳಗೆ ತೂರಿ, ನಾವು ರಂಗೋಲೆ ಕೆಳಗೆ ತೂರ್ತೀವಿ. ನೀವು ರಂಗೋಲೆ ಕೆಳಗೆ ತೂರಿದ್ರೆ ನಾವು ಇನ್ನೂ ಅದನ್ನು ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಆ ಲೆವೆಲಲ್ಲಿ ನಾವು ರೆಡಿಯಾಗಿದ್ದೀವಿ. ನಾವು ಸೋಲೊಪ್ಪಲ್ಲ. ನಮಗೆ ಗೊತ್ತು ಯಾರ್ಯಾರು ಹೆಂಗೆ ಯಾವ್ಯಾವ ರೀತಿ ನಮ್ಮ ಪಕ್ಷದವರು ಸೆಳೆತಕ್ಕೊಳಗಾಗಿದ್ದಾರೆ. ಅದನ್ನು ರಿಪೇರಿ ಮಾಡೋ ಮದ್ದು ನಮ್ಮ ಹತ್ರ ಇದೆ. ನಾವೇನೂ ಪ್ರಾಬ್ಲಮ್ ಇಲ್ಲ, ನಾನು ಕೂಲಾಗೇ ಇದ್ದೀನಿ ಅಂತ ಆಗಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಿದ್ರು. ಇಟ್ ಶೋಸ್ ಹಿಸ್ ಕಾನ್ಫಿಡೆನ್ಸ್ ಹಂಗೆ ನೋಡೋಕೆ ಹೋದರೆ. ಸೊ ಹಾಗಾಗಿ ಎಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಅಂತ ಈ ಕ್ಷಣದ ಮಾಹಿತಿಯನ್ನು ಗ್ರಹಿಸಬಹುದು.